ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಸ್ಪರ್ಧಿಗಳು ಮುಖವಾಡವನ್ನು ಹಾಕೊಂಡು ಆಟ ಆಡ್ತಾರೆ ಅನ್ನೋ ಮಾತುಗಳು ಕೂಡ ಹರಿದಾಡ್ತಾ ಇತ್ತು. ಆ ರೀತಿ ನೋಡೋದಾದ್ರೆ ನಿಮ್ಮ ಪ್ರಕಾರ ಯಾರೆಲ್ಲ ಒಂದ್ ರೀತಿ ಮುಖವಾಡಗಳನ್ನ ಧರಿಸ್ಕೊಂಡಿದ್ರು ಅಂತ? ಅಣ್ಣ ನಾನಂತೂ ಮುಖವಾಡ ಹಾಕಿಲ್ಲ, ಬೇರೆಯವ್ರು ಹಾಕಿದ್ರೇನೋ ಅವ್ರ ಮುಖವಾಡ ನಾನು ನೋಡಿಲ್ಲಲ್ಲ ಈಚೆ. ಆ ಥರ ಇದ್ರು ಅಂದಿದ್ರೆ ನಾನು ಹೇಳ್ಬೋದಾಗಿತ್ತು ಇವ್ರು ಹಿಂಗೆ ಅವ್ರೆ ಅಂತ. ಆಟಕ್ಕೋಸ್ಕರ ಆಡೋರೇನೋ ನನಗೆ ಗೊತ್ತಿಲ್ಲ ಅಣ್ಣ ಅದ್ರ ಬಗ್ಗೆ. ಸರ್, ಈಗ ಕೊನೆಯದಾಗಿ ಬಿಗ್ ಬಾಸ್ ಮನೆಯ ಅಷ್ಟು ದಿನದ ಜರ್ನಿಯಲ್ಲಿ ನಿಮ್ಗೆ ಇಷ್ಟ ಆದಂತಹ ಒಂದಷ್ಟು ಸನ್ನಿವೇಶಗಳನ್ನ ಹಂಚ್ಕೊಳ್ಳೋದಾದ್ರೆ? ಅಣ್ಣ, ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಆಪರ್ಚುನಿಟಿಗಳು ಏನು ಕೊಟ್ಟಿದ್ದಾರೆ, ನಿಮ್ಮ ಬಗ್ಗೆ ನೀವು ತಿಳಿಸಿ ಅಂತಂದವಾಗ ಅದು ಎಂಥ ವೇದಿಕೆ ಅಣ್ಣ ಅದು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನೋ ಅಂದಂಗೆ ನನಗೆ ಆ ಸಿಚುವೇಶನ್ ಬಂದಿದ್ದು. ಇಲ್ಲಿ ಹೊರಗಡೆ ಬಂದಮೇಲೆ ಗೊತ್ತಾಯಿತು ನನಗೆ. ಅದೇ ಟೈಮಲ್ಲಿ ಇಲ್ಲಿನೂ ಆ ಸಿಚುವೇಶನ್ ಓಡ್ತಾ ಇತ್ತಂತೆ. ದೇವರನ್ನೇ ಕೆಲವ್ರು ಹೇಳ್ಕೊಬೋದು, ಅದನ್ನ ಅವರೇ ಹೇಳಿಸಿ ಮಾಡಿಸೋರು ಅಂತ. ಆ ಭಗವಂತನಿಗೆ ಒಂದೇ ಗೊತ್ತು. ಕೆಲವ್ರು ಯಾರೋ ಹೇಳ್ತಾ ಇದ್ರಂತೆ ಇದೆಲ್ಲ ಸ್ಕ್ರಿಪ್ಟೆಡ್ ಅಂತ. ದೇವ್ರ ಸತ್ಯವಾಗಲೂ ಅದೆಲ್ಲ ಇಲ್ಲ ಅಣ್ಣ, ಅದೆಲ್ಲ ಶುದ್ಧ ಸುಳ್ಳು. ಅಲ್ಲಿ ಏನೇ ಮಾತು ಆಡಿರ್ಬೋದು, ಅಲ್ಲಿ ಏನೇನು ನಡೆದಿರೋದು ಎಲ್ಲ ಅದು ಮನಸ್ಸಿಂದನೇ ಬಂದಿರೋದು. ಮತ್ತು ನಾನೇನು ಹೇಳ್ತೀನಿ ಅಂತಂದರೆ, ಒಂದು ಪಬ್ಲಿಕ್ ಇದರಲ್ಲಿ ನಿಂತ್ಕೊಂಡು ನನ್ನ ತನ ಅಂತ ಬಂದವಾಗ ನಾನು ಮಾತಾಡಿರೋ ಮಾತು ಎಳ್ಳಷ್ಟು ಏನಾದರೂ ಸುಳ್ಳಿದ್ರೆ ನಾನು ಇಲ್ಲೋರ್ಗೂ ನಡ್ಕೊಂಬಂದಿರೋದೆಲ್ಲ ಸುಳ್ಳೆ ಅಂತ ನಾನು ಹೇಳ್ತೀನಿ ನಾನು. ಸರ್, ಈಗ ಹಳ್ಳಿಕರ್ ರೇಸನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೀರಾ. ಆ ಒಂದು ರೇಸ್ಗೆ ಕಿಚ್ಚ ಸುದೀಪ್ ಅವರು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ಆ ಒಂದು ರೇಸ್ ಯಾವ ರೀತಿ ನಡೆಯುತ್ತೆ, ಆ ಜನರಿಗೆ ಏನು ಹೇಳ್ತೀರಾ ಹಳ್ಳಿಕರ್ ತಳಿಗಳ ಬಗ್ಗೆ ಅಂತ? ಅಣ್ಣ, ಹೋದ ವರ್ಷ ನಾವು ರೇಸ್ ಮಾಡಿ ಯಶಸ್ವಿಯಾಗಿ ಸಕ್ಸಸ್ಫುಲ್ ಮಾಡಿದಿರಿ. ಈ ವರ್ಷ ಹೆಂಗೆ ಮಾಡ್ತೀನಿ ರೇಸ್ ಅಂತಂದ್ರೆ, ನಾನು ₹1 ದುಡ್ಡು ನಾನು ಕೈಗೆ ತಗೊಳಲ್ಲ. ರೇಸ್ ಮಾಡಬೇಕಂದ್ರೆ ಸುಮಾರು ದುಡ್ಡು ಖರ್ಚಾಗ್ತೈತೆ. ಅದು ಹೆಂಗೆ ಮಾಡ್ತೀನಿ ಅನ್ನೋದು ನೀವು ರೇಸೆಲ್ಲ ಆದಮೇಲೆ ಬಂದು ಇಂಟರ್ವ್ಯೂ ಮಾಡಿರಿ, ನಿಮ್ಮ ಪುತ್ರ ಸಿಕ್ಕಿರ್ತದೆ. ಕೆಲವರು ಹೇಳಿದ್ರು ಗೋಣಿ ಚೀಲದಲ್ಲಿ ತುಂಬ್ಕೊಂಬಂದಂತೆ, ಇನ್ನು ಕೆಲವು ಅಕೌಂಟ್ಗೆ ಟ್ರಾನ್ಸ್ಫರ್ಗಳಾಗೋಗಿದ್ವಂತೆ. ಮೋಸ್ಟ್ಲಿ ಇದಕ್ಕೆ ಮುಂಚೆ ನಾವು ತಿರ್ಬೋಕಿಗಳಾಗಿ ಬದುಕಿದ್ರೆ ನಾವು ಅವ್ರ ಕಣ್ಣಕ್ಕೆ ಅವತ್ತಿಂದನೂ ಚಿಕ್ಕತಿಪ್ಪಣ್ಣವ್ರ ಮನೆ ಅನ್ನ ಹಾಕಿರೋ ಮನೆಯೇ. ಇವತ್ತು ಹೊರ್ತೂರು ಸಂತೋಷ ಆಗಿ ನಾನಿರೋದು, ನಾನು ಸಾಯೋವರ್ಗೂ ಅನ್ನ ಹಾಕೋ ಮನೆಯೇ. ಅನ್ನ ಹಾಕೋ ಮನೆ ಗೊಬ್ಬರ ಚೆಲ್ದವಲ್ಲ ಯಾವತ್ತೂ ಕೆಡಲ್ಲ. ನಾವು ಮಾಡ್ದಿರೋದೆಲ್ಲ ಅವ್ರು ಮಾಡಿರೋದ್ರನ್ನ ತಗೊಂಬಂದು ನಮ್ಗೆ ಕೋತಿ ಬಾಳೆಹಣ್ಣು ತಿಂದು ಮೇಕೆ ಮೂತಿ ಕೂಜಿತು ಅನ್ನೋ ನ್ಯಾಯ ಮಾಡೋಕ್ಕೆ ಬಂದರು. ಲಾಸ್ಟ್ಗೆಲ್ಲೋ ಅವರೇ ನೋಡ್ಕೊಂಬಿಟ್ರು. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಇನ್ನೊಬ್ರು ನಾವು ಅನ್ನೋಕ್ಕಿಂತ ಮುಂಚೆ ನಾವೇನು ಅಂತ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಈ ರೇಸ್ಗೆ ಸಿದ್ಧತೆಗಳು ನೀವು ಕೇಳ್ದಂಗೆ ವಿಭಿನ್ನವಾಗೈತೆ ಅಣ್ಣ. ಸ್ಪೆಷಲ್ ಈ ಸಲ ಏನು ಹ್ಯಾಪಿ ಬಿಗ್ ಬಾಸ್ಗೆ ಹೋಗಿ ಬಂದಿದ್ದೀನಿ, ಆ ರೀತಿ ರೇಸಲ್ಲೂ ಸ್ಪೆಷಲ್ ಆಗಿನೇ ಹ್ಯಾಪಿ ರೇಸ್ ಅಂತ ಮಾಡ್ತೀನಿ ಈ ಸಲ. ಸರ್, ಈಗ ಬಿಗ್ ಬಾಸ್ನ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಂದ ಬಳಿಕ ಒಂದು ಅಭೂತಪೂರ್ವವಾದ ಬೆಂಬಲ ಸಿಕ್ತು ನಿಮಗೆ. ಅಲ್ಲಿದ್ದಾಗಲೂ ಮನೆಯಲ್ಲಿದ್ದಾಗಲೂ ಅಷ್ಟೇ ಬೆಂಬಲ ಸಿಕ್ತು, ಮನೆಯಿಂದ ಹೊರ ಬಂದಾಗಲೂ ಕೂಡ ಅದೇ ರೀತಿ ಬೆಂಬಲ ಸಿಕ್ತು. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನನ್ನ ಅಭಿಮಾನಿಗಳಿಗೆ ನಾನು ಅದೇ ಹೇಳೋದು, ಬಿಗ್ ಬಾಸ್ ಮನೆ ಒಳಗಡೆ ನೋಡಿ ಎಂಜಾಯ್ ಮಾಡ್ತಾ ಇದ್ರು. ಅದಾದ್ಮೇಲೆ ಹೊರ್ತೂರು ಹಣ್ಣು ಎಲ್ಲೋ ಸಿಕ್ಕಲ್ಲ ಅಂತಂದರೆ ದಯವಿಟ್ಟು ಅದು ತಿಳ್ಕೊಂಬೇಡ್ರಿ. 24/7 ಮನೆ ಹತ್ರ ಇದ್ರೆ ಇಲ್ಲಿ ಸಿಗ್ತೀನಿ. ಇಲ್ಲಿಲ್ಲ ಅಂತಂದರೆ ಯಾವುದಾದ್ರೂ ಪ್ರೋಗ್ರಾಮ್ಗಳಲ್ಲಿ ಊರುಗಳ್ಕ ನಾನು ಫಸ್ಟ್ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ 8-10 ಪ್ರೋಗ್ರಾಮ್ ಮಾಡಿದ್ದೀನಿ ಅಣ್ಣ, ಓರಿಗಳು ಹಾಕ್ಕೊಂಡು ಒಂದೊಂದು ಊರಲ್ಲಿ. ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಆಗ್ತದೆ ಅಂತ ನನಗೆ 100% ಗೊತ್ತು. ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡೇ ಮಾಡ್ತೀನಿ. ಆಮೇಲೆ ನಾನು ಈ ಫೀಲ್ಡಲ್ಲಿ ಬಂದಮೇಲೆ ಸುಮಾರು ಜನಕ್ಕೆ ಜೀವನಗಳು ಕಲ್ಪಿಸಿದ್ದೀನಿ ಅಣ್ಣ. ನಾನು ಯಾರ ಅನ್ನನೂ ಕಿತ್ಕೊಂಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಬಸಪ್ಪನವ್ರು ಎಷ್ಟೋ ಈ ಭೂಮಿ ಮೇಲೆ ಇಲ್ಲ ಇಕ್ಕೊಳಕ್ಕಾಗಲ್ಲ ಇದನ್ನ, ಇನ್ನು ನಮ್ಗೆ ಏನಕ್ಕೆ ಅಂದವಾಗ ರೇಸ್ ಅನ್ನೋ ಒಂದು ಇದು ಬಂದ ಮೇಲೇನೆ ಎತ್ತು ಸಾಕಬೇಕು ಅನ್ನೋ ಒಂದು ಕ್ರೇಜ್ ಬಂದಿದ್ದು. ಎಲ್ಲ ಅಯ್ಯಪ್ಪನವರು ಸಹಕಾರ ಮಾಡ್ತಾ ಇರೋದು, ಜನ ಸಹಕಾರ ಮಾಡ್ತಾ ಇರೋದು. ನಾನು ಜನದ ಜೊತೆನೇ ಇದ್ದು ಜನದ ಜೊತೆನೇ ಬೆರಿಬೇಕು ಅಂತ ನಾನು ಹೇಳ್ತೀನಿ ಅಣ್ಣ. ಇದಿಷ್ಟು ಹೊರ್ತೂರು ಸಂತೋಷ್ ಅವರ ಮಾತು. ಒಟ್ಟಾರೆ ನಾನು ಮುಂಚೆ ಹೇಗಿದ್ನೋ ಅದೇ ರೀತಿಯಲ್ಲಿ ಆ ಜನರ ಜೊತೆ ಜನಾನುರಾಗಿಯಾಗಿ ನಾನು ಇರ್ತೀನಿ ಅನ್ನೋ ಮಾತನ್ನ ಹೊರ್ತೂರು ಸಂತೋಷ್ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.